ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿತ್ತು. ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸಕ್ಕೆ ಮಾಜಿ ಸಚಿವ ಪ್ರಭು ಚೌಹಾಣ್ ಮುಂದಾಗಿದ್ದಾರೆ. ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ವಂಚನೆಯ ಆರೋಪ, ಸಂತ್ರಸ್ತೆಯ ಆರೋಪವನ್ನು ಅಲ್ಲಗೆಳೆದಿದ್ದಾರೆ ಮಾಜಿ ಸಚಿವ ಪ್ರಭು ಚೌಹಾಣ್. ನಮ್ಮವರಿಂದಲೇ ನಮ್ಮ ವಿರುದ್ಧ ಷಡ್ಯಂತ್ರ ಅನ್ನುವಂತಹ ಹೇಳಿಕೆಯನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಈ ಪಿತೂರಿಯ ಹಿಂದೆ ಭಗವಂತ ಕೂಭಾ ಇದ್ದಾರೆ, ನಾನು ಸಾಯುವ ತನಕ ಆ ಟೀಮ್ ನಮ್ಮನ್ನ ಬಿಡಲ್ಲ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ನನ್ನನ್ನು ಮುಗಿಸ್ಬೇಕು ಅಂತೇಳಿ ಖೂಬಾ ಷಡ್ಯಂತ್ರವನ್ನ ಮಾಡಿದ್ದಾರೆ. ಮಾಜಿ ಸಚಿವ ಭಗವಂತ ಕೂಭಾ ವಿರುದ್ಧ ಚೌಹಾಣ್ ಈಗ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಂತ್ರಸ್ತೆಗೆ ಬೇರೆ ಹುಡುಗನ ಜೊತೆಗೆ ಕಾಂಟ್ಯಾಕ್ಟ್ ಇತ್ತು, ಇದೇ ಕಾರಣಕ್ಕೆ ಮದುವೆ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿ ಪ್ರಭು ಚೌಹಾಣ್ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಭಾವುಕರಾಗಿ ಮಾತನಾಡಿದ್ದಾರೆ. ನಮ್ಮ ಮಗ ಬಗ್ಗೆ ಬಹಳ ಮೀಡಿಯಾನಲ್ಲಿ ಬರ್ತಾ ಇದೆ, ದುಃಖ ಬಿ ಆಗ್ತಾ ಇದೆ, ನೋವಾಗ್ತಾ ಇದೆ. ಆದರೆ ರಾಜಕೀಯದಲ್ಲಿ ಇದ್ದೀನಿ. ಮುಂಚೆ ನಾವು ಇವತ್ತು 30 ವರ್ಷದ ರಾಜಕೀಯ ಮಾಡ್ತಾ ಇದ್ದೀನಿ. ಬಟ್ ಈ ತರ ನಮ್ಮ ಕಲಂಕು ಅಥವಾ ನಮ್ದೆ ಡ್ಯಾಮೇಜು ಈ ತನಕ ಬಂದಿಲ್ಲ. ಬಟ್ ಈ ಟೈಮ್ ನಮ್ದು ಏನು ಬಂದಿದೆ, ಫೇಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಜೊತೆ ಎಲ್ಲ ನಮ್ಮ ಪರಿವಾರ ಸದಸ್ಯರು, ನಾನು ಯಾರಿಗೆ ಹೇಳಿಲ್ಲ, ಶ್ರೀಪ್ ಅವ್ರಿಗೆ ಸಾಬ್ರ ಹಿಂಗೆ ಆಗಿದೆ ತಕ್ಷಣ ಪೂರ್ತಿ ನಮ್ಮ ಕಾರ್ಯಕರ್ತ ಬಂದಿದ್ದಾರೆ. ಅರ್ಧ ಕಾರ್ಯಕರ್ತ ಬಿದರ್ ಎಷ್ಟೇ ಮಾಡ್ತಾರೆ. ನಮ್ಮ ವಕೀಲ್ ಸಾಬ್ ಬೆಂಗಳೂರು ಬಂದಾರೆ. ಅಲ್ಲಾಂದ್ರೆ ನಾನು ಇಲ್ಲಿ ಯಾರಿಗೆ ನಾನು ಕಡ್ದಿಲ್ಲ. ಬಟ್ ಕಾರ್ಯಕರ್ತ ನಮ್ಮ ಪರಿವಾರ ಇದೆ, ಎಲ್ಲ ಪರಿವಾರಿಗೆ ಹಿಂಗ ಸಾಬ್ರಿಗೆ ಹಿಂಗೆ ಏನಾಯ್ತಪ್ಪ, ನಮ್ಮ ಸಾಬ್ರು ಮುಂದೆ ನಿಂತು ಬೇರೆ ಮ್ಯಾರೇಜ್ ಮಾಡ್ತಾರ, ಬೇರೆಗೆ ಸಪೋರ್ಟ್ ಮಾಡ್ತಾರ, ಅವರೇ ಒಂದೇ ಮಗ ಇದೆ, ಅವ್ರಿಗೆ ಇಂಥ ಯಾಕೆ ಎಲ್ಲರಿಗೆ. ಇದು ಮಗನ ವಿರುದ್ಧ ಕೇಳಿ ಬಂದಂತಹ ಆರೋಪಕ್ಕೆ ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಕ್ಲಾರಿಫಿಕೇಶನ್, ಅವರ ವರ್ಷನ್. ಇನ್ನು ಸಂತ್ರಸ್ತೆ ಹೇಳ್ತಾ ಇರೋದೇ ಬೇರೆ. ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ವಂಚನೆಯ ಆರೋಪ ಕೇಳಿ ಬಂದಿದೆಯಲ್ಲ, ಬೀದರ್ ಎಸ್ಪಿ ಭೇಟಿಯಾಗಿ ಸಂತ್ರಸ್ತೆಯಿಂದ ದೂರು ಸಲ್ಲಿಕೆಯಾಗಿದೆ. ಎಸ್ಪಿ ಪ್ರದೀಪ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಆ ಸಂತ್ರಸ್ತ ಯುವತಿ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ದೂರಿನಲ್ಲಿ ಹಲವು ಅಂಶವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಮದುವೆಯಾಗೋದಾಗ ಹೇಳಿ ನನಗೆ ವಂಚಿಸಿದ್ದಾನೆ ಆತ ಅಂತ ಹೇಳಿ ದೂರು ಸಲ್ಲಿಕೆಯಾಗಿದೆ. ಈಗಾಗಲೇ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ರು ಸಂತ್ರಸ್ತೆ. ಅವರ ಸಹೋದರ ಪಬ್ಲಿಕ್ ಟಿವಿ ಜೊತೆಗೂ ಕೂಡ ಮಾತನಾಡಿದ್ರು. ಈಗ ಸ್ವತಃ ಸಂತ್ರಸ್ತೆಯೇ ಎಸ್ಪಿ ಕಚೇರಿಗೆ ತೆರಳಿ ಲಿಖಿತ ದೂರನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈ ಮದುವೆ ಕ್ಯಾನ್ಸಲ್ಲು, ವಂಚನೆ ಇವೆಲ್ಲವೂ ಕೂಡ ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು. ಬಟ್ ಇದನ್ನ ಈಗ ಪ್ರಭು ಚೌಹಾಣ್ ರಾಜಕೀಯಕ್ಕೆ ಲಿಂಕ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ವಿರುದ್ಧ ಆಗ್ತಾ ಇರುವಂತಹ ಪಿತೂರಿ ಷಡ್ಯಂತ್ರ ಅನ್ನುವಂತಹ ಆಂಗಲ್ ಅನ್ನ ಕೊಡ್ತಾರೆ. ನಿಜಕ್ಕೂ ಏನಾಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಖಂಡಿತ ಪ್ರೇಮ್, ನಿಜಕ್ಕೂ ಒಂದು ರೀತಿಯ ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಪುತ್ರ ಏನೇ ಮದುವೆ ಆಗುವುದಾಗಿ ವಂಚಿಸಿದ್ದಾರೆ ಅನ್ನುವಂಥ ಕೇಸ್ ಈಗ ಏನೊಂದು ರಾಜ್ಯ ಮಹಿಳಾ ಆಯೋಗದ ಆಗಿದೆ, ದೂರು ಕೊಟ್ಟಿದ್ದಾರೆ. ಆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಈಗ ಸ್ವತಃ ಪ್ರಭು ಚೌಹಾಣ್ ತನ್ನ ಮಗನ ಬಗ್ಗೆ ಯಾವುದೇ ರೀತಿಯ ಮಗ ಆದ ರೀತಿ ಮಾಡಿಲ್ಲ ಅನ್ನುವಂಥದ್ದು ಈಗ ಕ್ಲಾರಿಫಿಕೇಶನ್ ಕೊಡ್ತಾರಂಥದ್ದು. ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈ ಹಿಂದೆ ನಿಶ್ಚಿತಾರ್ಥ ಆಗಿತ್ತು 2023ರಲ್ಲಿ. ಅದಾದ ಬಳಿಕ ಏನ ಒಂದು ಹುಡುಗಿ, ಆ ಹುಡುಗಿ ಜೊತೆ ಇನ್ನೊಬ್ಬ ಹುಡುಗನ ಜೊತೆ ಒಂದು ಅಫೇರ್ ಇತ್ತು. ಆ ಒಂದು ಕಾರಣಕ್ಕೆ ಅಂದ್ರೆ ವಿಡಿಯೋ ಕಾಲ್ ಆಗಿರ್ಬೋದು, ಅಂದ್ರೆ ಆ ಹುಡುಗಿ ಬೇರೆ ಜೊತೆ ಮಾಡುವಂತ ವಿಡಿಯೋ ಕಾಲ್ ಆಗಿರ್ಬೋದು, ಮತ್ತೆ ಇನ್ನೊಂದು ತರ ಫೋಟೋಗಳು ತೋರಿಸಿ ಒಂದು ರೀತಿಯ ಅಲ್ಲಿ ನಮಗೆ ಕ್ಲಾರಿಫಿಕೇಶನ್ ಕೊಡ್ತಂತ ಬೇರೆ ಜೊತೆ ಇದಿತ್ತು. ಹಾಗಾಗಿ ನಾವು ಅದು ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಮತ್ತೆ ಎಲ್ಲರ ಸಮ್ಮುಖದಲ್ಲಿ, ಅಂದ್ರೆ ಪ್ರಮುಖವಾಗಿ ಆ ಒಂದು ಕುಟುಂಬಸ್ಥರ ಸಮ್ಮುಖದಲ್ಲಿ ಆಗಿರ್ಬೋದು, ಮತ್ತೆ ಅವ್ರ ತಂದೆ ತಾಯಿ ಆಗಿರ್ಬೋದು, ಮತ್ತೆ ವಕೀಲರ ಸಮ್ಮುಖದಲ್ಲಿ ಎಲ್ಲ ಈಗಾಗಲೇ ಕ್ಲಿಯರ್ ಆಗಿದೆ. ಆದ್ರೆ ಮತ್ತೆ ಈಗ ಬಂದಿರುವಂತದ್ದು ಇದು ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದು. ಅಂದ್ರೆ ಪ್ರಮುಖವಾಗಿ ಲೋಕಲ್, ಅಂದ್ರೆ ಜಿಲ್ಲೆಯ ನಮ್ಮವರೇ ನಮಗೆ ಶತ್ರುಗಳಾಗಿದ್ದಾರೆ, ಪಿತೂರಿ ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಹೆಸರನ್ನ ಈಗ ತಂದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮಾಜಿ ಸಚಿವ ಏನು ಇದಾರೆ, ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಯಾವುದೇ ರೀತಿಯ ಇದರಿಂದ ಈ ಒಂದು ಟೀಮ್ ನ ಕ್ಯಾಪ್ಟನ್ ಆಗಿದ್ದಾರೆ. ಅಂದ್ರೆ ಈ ಒಂದು ಸಂತ್ರಸ್ತೆ ಏನು ಈಗ ಎಲ್ಲ ಮುಗಿದೋಗಿದ್ರು, ಈಗ ಮತ್ತೆ
ಬೆಂಗಳೂರು ಹೋಗಿ ಏನು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿರುವಂತಾಗಿರ್ಬೋದು, ಬೇರೆ ಬೇರೆ ಇನ್ನಿತರ ಏನೋ ಆ ಒಂದು ಕುಟುಂಬಸ್ಥರು ಹೇಳ್ತಾರೆ, ಆರೋಪ ಮಾಡ್ತಾರೆ ಸಂತ್ರಸ್ತರು. ಅದ್ರ ಹಿಂದೆ ಎಲ್ಲ ಈ ಒಂದು ಕೂಬಾರು ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಸಾಯೋ ತನಕ ಇವರು ಈ ಟೀಮ್ ನನ್ನ ಬಿಡೋದಿಲ್ಲ, ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಕ್ಕೂ ಬಿಡ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯ ನಾನು ಏನೇ ಕೇಸ್ ಆಗಲಿ ಏನೇ ಆಗಲಿ ಎಲ್ಲದಕ್ಕೂ ಹೋರಾಟಕ್ಕೂ ಸಿದ್ಧ ಇದ್ದೀನಿ. ಮತ್ತೆ ನನ್ನ ಮಗನ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ, ನಾನು ಏನು ಟೆಸ್ಟ್ ಏನಿದೆ ಮೆಡಿಕಲ್ ಟೆಸ್ಟ್ ಎಲ್ಲದಕ್ಕೂ ರೆಡಿ ಇದ್ದೇನೆ, ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ಅನ್ನುವಂಥದ್ದು ಮಾತನ್ನ ಹೇಳ್ತಂತು. ಈಗ ಸಂತ್ರಸ್ತರು ಕೂಡ 6 ವರ್ಷನಿಗೆ ಆಗಲೇ SP ಗೆ ಭೇಟಿಯಾಗಿ ದೂರನ್ನ ಕೊಡುವಂತ ಕೆಲಸ ಮಾಡ್ತಂಥದ್ದು. ತನಿಖೆ ಬಳಿಕ ಈಗ ಏನಿದೆ ಇದು ಸತ್ಯ ಅಂತ ಗೊತ್ತಾಗ್ತಿರುವಂಥದ್ದು ಪ್ರೇಮ್. ಆದ್ರೆ ಈಗ ಸತ್ಯ ರಾಜಕೀಯಕ್ಕೆ ಇದು ಹೇಳ್ಕೊಂಡು ಬಂದಿರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.